ಇವತ್ತು ಪತ್ರಿಕಾ ಮಾಧ್ಯಮಗೋಷ್ಠಿ ಕರೆದಿರುವ ವಿಷಯ ಏನೆಂದರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಈ ದೇವರಪುರಗಿ ಮತಕ್ಷೇತ್ರದ ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಅಹಿಂದ ನಾಯಕರು ಹಾಗೂ ಅಲ್ಪಸಂಖ್ಯಾತರ ಮುಖಂಡರಿಂದ ಆಗ್ರಹಿಸುತ್ತಿದ್ದೇವೆ. ಯಾಕಂದರೆ ಅವರು ಈಗಾಗಲೇ ನಮ್ಮ ದಾವಣಗೆರೆ ಮತಕ್ಷೇತ್ರ, ನಮ್ಮ ದಾವಣಗೆರೆಯಲ್ಲಿ ನಡೆದ ಬೈ ಇಲೆಕ್ಷನಲ್ಲಿ ಹಾಗೂ ಕೇರಳದ ಇಲೆಕ್ಷನಲ್ಲಿ ಅವರು ಒಂದು ಅಹಿಂದ ಗಟ್ಟಿ ಧ್ವನಿಯಾಗಿ ಅವರನ್ನು ಪ್ರಚಾರಕ್ಕೆ ನಮ್ಮ ಹೈಕಮಾಂಡ್ ಇಳಿಸಿತ್ತು. ಆ ಪ್ರಚಾರದ ನಿಮಿತ್ತವಾಗಿ ಈಗಾಗಲೇ ಅಭ್ಯರ್ಥಿಗಳನ್ನು ಗೆಲುವು ಕೂಡ ಸಾಧಿಸಿದ್ದಾರೆ. ಹಾಗಾಗಿ ಅವರನ್ನು ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಲೇಬೇಕೆಂದು ನಾವು ದೇವರಪುರಗಿ ಮತಕ್ಷೇತ್ರದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಆಗ್ರಹಿಸುತ್ತಿದ್ದೇವೆ. ನನ್ನ ಹೆಸರು ರೆಹಮಾನ್ ಸಾಬ್ ಕನ್ಕಾಲ್, ಗ್ಯಾರಂಟಿ ತಾಲೂಕಾ ಉಪಾಧ್ಯಕ್ಷರು, ದೇವರಪುರಗಿ. ನಾವು ದೇವರಪುರಗಿ ಮತಕ್ಷೇತ್ರದಿಂದ ಶಬ್ಬೀರ್ ಮುಲ್ಲಾ ಅವರು, ರೈಮಾನ್ ಕನಿಕಲ್ ಅವರು, ದೌಲ್ ಹೆಬ್ಬಾಳ್ ಅವರು, ಹಸನ್ ನದಾಪ್ ಅವರು, ಇಂದಿನ ಜಮಾದ್ ಅವರು, ನಾವೆಲ್ಲ ಜನ ಸೇರಿಸಿ ನಮ್ಮ ದೇವರಪುರಗಿ ಮತಕ್ಷೇತ್ರದಿಂದ ನಾವು ಆಗ್ರಹ ಮಾಡೋದೇನೆಂದರೆ, ಜಮೀರ್ ಅಹಮದ್ ಅವರು ಕೇರಳದಲ್ಲಿ ಒಟ್ಟು ಸೀಟ್ ಗೆದ್ದು ಬಂದರು. ಇದೇ ದೇವರಪುರಗಿಯಿಂದ ನಾವು ಹೋಗಿ ಕೇರಳ ಇದಕ್ಕೆ ದಾವಣಗೆರೆಯಲ್ಲಿ ಹೋಗಿ ಇಡೀ ಮುಸಲ್ಮಾನ್ ಸಮಾಜಕ್ಕೆ ಹೋಗಿ ಕೈ ಮುಗದಿ ಸಲ ಕಾಂಗ್ರೆಸ್ ತರಬೇಕು, ಶಿವಶಂಕರಪ್ಪರ ಚಿರಂಜೀವಿ ಮೊಮ್ಮಗನಿಗೆ ತಂದು ಗೆಲ್ಲಿಸಿದೆವು. ಅವಾಗ ಸಿದ್ದರಾಮಯ್ಯ ಸಾಹೇಬ್ರು ಹಸಲ ಹೇಳಿದ್ರು, ಬರ್ತಾರೆ 5ನೇ ತಾರೀಕು ಬರ್ತಾರೆ ಅಂತೇಳಿ ಇದು ಷಡ್ಯಂತ್ರ ಮಾಡಿದ್ರು. ಬರಲ್ಲ ಜಮೀರ ಬರಲ್ಲ ಅಂತ. ಅವ್ರಿಗೆ ಸುರ್ಜೇವಾಲ್ ಅವರು, ಏನಪ್ಪ ನೀವು ಹೋಗಿ ಬಾ ಅಲ್ಲಿ, ಒಟ್ಟು ನೀವು ಅಲ್ಲಿ ದಾವಣಗೆರೆಗೆ ಹೋಗಿ ಅಲ್ಲಿಂದ ಶಿವಶಂಕರ ಮೊಮ್ಮಗನಿಗೆ ನಾವು ಇವತ್ತು ಗೆಲ್ಲಿಸ್ಕೊಂಬಂದೆವು. ದೇವರಪುರಗಿಯಿಂದ ಡಿ.ಕೆ. ಶಿವಕುಮಾರ್ ಸಾಹೇಬ್ರೇ ಆಗಲಿ, ಸಿದ್ದರಾಮಯ್ಯ ಸಾಹೇಬ್ರೇ ಆಗಲಿ, ನಮ್ಮ ಅಹಿಂದ ಸಮಾಜ ಆಗಲಿ, ನಮ್ಮ ಒಂದು ಉಪಮುಖ್ಯಮಂತ್ರಿ ಜಮೀರ್ ಅಹಮದ್ ಕೊಟ್ಟರೆ ಭಾಳ ಒಳ್ಳೆಯದು, ಸೂಕ್ತ ಅಂತೇಳಿ ನಾವು ಹೆಚ್ಚಿಗೆ ಹೇಳೋದಿಲ್ಲ. ದೊಡ್ಡವ್ರು ತಿಳಿದೋದ್ರಿ, ನೀವು ಏನು ಮಾಡ್ತೀರಿ ನಿಮ್ಮ ಗಮನಕ್ಕೆ ಹೈಕಮಾಂಡಕ್ಕೆ ತಿಳಿಸೋದು ಅಷ್ಟೇ ನಮ್ಮ ಕರ್ತವ್ಯ. ದೀನ ದಲಿತರ ಅಲ್ಪಸಂಖ್ಯಾತರ ನಾಯಕ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಗೌರವಾನ್ವಿತ ರಾಜ್ಯ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಮುಖಂಡರು ವಿನಂತಿಸಿಕೊಳ್ಳೋದು ಏನಪ್ಪ ಅಂದ್ರೆ, ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕೆಂದು ನಮ್ಮ ಬಿಜಾಪುರ ಜಿಲ್ಲೆ ವತಿಯಿಂದ ಎಲ್ಲ ಸಮಸ್ತ ಮುಸ್ಲಿಂ ಬಾಂಧವರು ಆಗ್ರಹಿಸುತ್ತಿದ್ದೇವೆ. ನಾಡಿನ ಜನತೆಗೆ ಶುಭ ಮಧ್ಯಾಹ್ನ ತಿಳಿಸುತ್ತಾ, ನಾವು ಇವತ್ತು ಪತ್ರಿಕಾ ಗೋಷ್ಠಿ ಕರೆದಿರುವ ವಿಷಯ ಏನಪ್ಪ ಅಂದ್ರೆ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ, ಅಲ್ಪಸಂಖ್ಯಾತ ಸಮಾಜದ ಅಹಿಂದ ನಾಯಕ ಹಾಗೂ ಬಡವರ ಬಂಧು ಆಶಾ ಕಿರಣ ಏನು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ 2-3 ಬಾರಿ ಸಚಿವರಾಗಿ ಏನು ಸೇವೆಯನ್ನು ಸಲ್ಲಿಸಿದ್ದಾರೆ, ಜಮೀರ್ ಅಹಮದ್ ಖಾನ್ ಅವರು ನಮ್ಮ ಅಹಿಂದ ಧ್ವನಿ, ಗಟ್ಟಿ ಧ್ವನಿ ಅಂದರೆ ಯಾರಾದಿದ್ರೆ ಜಮೀರ್ ಅಹಮದ್ ಖಾನ್ ಅಂತ ನಾವು ಹೇಳ್ಬೋದು. ಯಾಕಪ್ಪ ಅವ್ರನ್ನ ನಾವು ಅವ್ರ ಸಲುವಾಗಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿವ ವಿಷಯ ಏನಂದ್ರೆ, ನಾಳೆ ಬುಧವಾರ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಒಂದು 12 ಸಚಿವರನ್ನಾಗಿ ಆಯ್ಕೆ ಮಾಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್. ಅದರಲ್ಲಿ ಆ ಸಚಿವರ ಸಂಪುಟದಲ್ಲಿ ನಾವು 4 ಜನಕ್ಕೆ ಹೈಕಮಾಂಡ್ ಅನ್ನು ಸೂಚಿಸಿದೆ. DCM ಸ್ಥಾನ, ಉಪಮುಖ್ಯಮಂತ್ರಿ ಸ್ಥಾನವನ್ನು 4 ಜನರಿಗಾಗಿ, ಒಂದು SC/ST, ಒಂದು ಅಹಿಂದ ವರ್ಗ, ಒಂದು ಅಲ್ಪಸಂಖ್ಯಾತ ಇಲಾಖೆ. ಹಾಗಾಗಿ ಅದರಲ್ಲಿ ಒಂದು ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಅವರು, ಹಾಗೂ ಅಲ್ಪಸಂಖ್ಯಾತ ಅಂತ ಏನಿಲ್ಲ, ಸುಮಾರು ಎಲ್ಲ ಅಹಿಂದ ವರ್ಗದವರಿಗೆ ಬಡವರ ಬಂಧು ಆಗಿ ಅವರು ಕೆಲಸವನ್ನು ನಿರ್ವಹಿಸಿದ್ದಾರೆ. ಹಾಗಾಗಿ ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಲೇಬೇಕೆಂದು ನಾವು ಈ ದೇವರಪುರಗಿ ಮತಕ್ಷೇತ್ರದಿಂದ ಅವರನ್ನ ನೀಡಬೇಕೆಂದು ಆಗ್ರಹಿಸ್ತಾ ಇದ್ದೇವೆ. ಅದೇ ರೀತಿ ಏನು ಅವ್ರನ್ನ DCM ಸ್ಥಾನದಿಂದ ತೆಗೆದುಹಾಕಬೇಕು ಅಂತೇಳಿ ಷಡ್ಯಂತ್ರ ಏನು ಆಡಿಯೋ, ಈ ದಾವಣಗೆರೆ ಇದರಲ್ಲಿ ಬೈ ಇಲೆಕ್ಷನಲ್ಲಿ ನಡೆದಂಥ ಆಡಿಯೋ ವಿಡಿಯೋ ಈ ಯಾವುದೇ ಕಿವಿ ಕೊಡದೆ ನಮ್ಮ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡವನ್ನು ಗಟ್ಟಿ ಧ್ವನಿಯನ್ನು ಗುರುತಿಸಿ ಅವರನ್ನ DCM ಸ್ಥಾನ, ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಲೇಬೇಕೆಂದು ನಾವು ದೇವರಪುರಗಿಯಿಂದ ಆಗ್ರಹಿಸ್ತಾ ಇದ್ದೇವೆ. ನನ್ನ ಹೆಸರು ರೆಹಮಾನ್ ಸಾಬ್ ಕನ್ಕಾಲ, ಗ್ಯಾರಂಟಿ ಉಪಾಧ್ಯಕ್ಷ, ತಾಲೂಕು ಉಪಾಧ್ಯಕ್ಷ ಆಗಿ ನನ್ನ ಒಂದು ಆಗ್ರಹ ಮತ್ತು ನಮ್ಮ ಸಮಸ್ತ ಎಲ್ಲ ಮುಸ್ಲಿಂ ಬಾಂಧವರಿಂದ ಹಾಗೂ
ನಮ್ಮೆಲ್ಲ ಹಿತೈಷಿಗಳಿಂದ ಇದೊಂದು ಆಗ್ರಹ ಆಗಿದೆ. ಧನ್ಯವಾದಗಳು.